ಇದೇನಷ್ಟೋ ಮದುವೆಯಾಗಿ ಇನ್ನು ಒಂದು ವಾರ ಕೂಡ ಆಗಿಲ್ಲ, ಆಗಲೇ ಈ ಬಿರು ಬಿಸಿಲಿನಲ್ಲಿ ಹೊಲಕ್ಕೆ ಹೊರಟಿದ್ದೀರಾ? ಆದ್ರಪ್ಪ ಈಗ ತಾನೇ ಮದುವೆ ಆಗಿದ್ದೀರಾ, ಸ್ವಲ್ಪ ದಿವಸ ಆ ಊರು ಈ ಊರು ಅಂತ ತಿರುಗಾಡಿಕೊಂಡು ಇರೋದು ಬಿಟ್ಟು ಕತ್ತೆ ಅಂತ ನೀವು ಈ ಬಿಸಿಲಲ್ಲಿ ಮಡಿತಾ ಇರಾ? ಮನೆಯಲ್ಲಿ ನಿಮ್ಮ ಅಣ್ಣ ಅತ್ತಿಗೆ ಮಹಾರಾಜ ಮಹಾರಾಣಿಯಂತೆ ಕುಳಿತಿರುತ್ತಾರೆ. ಗೌರಿ, ನಮ್ಮಣ್ಣ ನಮ್ಮತ್ತಿಗೆ ಬಗ್ಗೆ ಇಂಥ ಮಾತು ಆಡದಿರಿ. ಹೆತ್ತ ತಂದೆ ತಾಯಿ ಇಂಥ ಮೀಗಿಲಾಗಿ ನಮ್ಮನ್ನು ತನ್ನ ಹೆಗಲ ಮೇಲೆ ಒತ್ತುಕೊಂಡು ಜಪಾನ ಮಾಡಿದ್ದಾನೆ ನಮ್ಮಣ್ಣ. ಗೌರಿ, ನಮ್ಮಣ್ಣ ಇನ್ನು ನಮ್ಮ ಅತ್ತಿಗೆ ಸಾಕ್ಷಾತ್ ತಾಯಿ ಸ್ವರೂಪಿ. ನೀವು ಸುಮ್ಮನೆ ನಮ್ಮದೆಲ್ಲ ಕೆಡಿಸಬೇಡ್ರಿ ಗೌಡ್ರಿ. ಅಯ್ಯೋ ಹುಚ್ಚಪ್ಪ, ಇದಕ್ಕೆ ನಿಮ್ಗೆ ಬುದ್ಧಿ ಇಲ್ಲ ಅಂತ ಅನ್ನೋದು. ನಿಮ್ಮನ್ನು ಹೊಲದಲ್ಲಿ ದುಡಿಯಾಕ ಹಚ್ಚಿ ಅವರಿಬ್ಬರು ಮನೆಯಲ್ಲಿ ಕುಳಿತಿರೋದು ನ್ಯಾಯವೇ? ಇದಲ್ಲದೆ ಈ ಎಲ್ಲಾ ಆಸ್ತಿಯು ತನಗೆ ಮಾತ್ರ ಸೀಮಿಸುತ್ತಾನೆ. ಇದರಲ್ಲಿ